ಬಿಕೆ ಹರಿಪ್ರಸಾದ್ ಪದಗ್ರಹಣದಲ್ಲಿ ಡಿಕೆ ಕೂಗು. ಸುರ್ಜೇವಾಲಾ ಭಾಷಣಕ್ಕೆ ಬಂದಾಗ ಹೈಡ್ರಾಮಾ ನಡೆದಿದೆ. ಬಿಕೆ ಹರಿ ಪದಗ್ರಹಣದಲ್ಲಿ ಡಿಕೆ ಅಂತ ಕೂಗು ಕೇಳಿ ಬಂದಿದೆ. ಸುರ್ಜೇವಾಲಾ ಭಾಷಣಕ್ಕೆ ಬಂದಾಗ ಹೈಡ್ರಾಮಾ ನಡೆದಿರುವಂತದ್ದು. ಮತ್ತೆ ಡಿಕೆ ಘೋಷಣೆ ಕೂಗಿದ ಅಭಿಮಾನಿಗಳು. ಡಿಕೆ ಘೋಷಣೆ ಕೂಗ್ತಾ ಇದ್ದಂತೆ ಎದ್ದು ಬಂದ ಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳಿಗೆ ಸಿಎಂ ಡಿಕೆ ಕಿವು ಮಾತುಗಳನ್ನು ಹೇಳಿದ್ದಾರೆ. ಯಾರು ಡಿಕೆ ಅಂತ ಕರಿಬೇಡ್ರಿ, ವ್ಯಕ್ತಿ ಪೂಜೆ ಬೇಡ ಅಂತ ಹಿಂದೇನೂ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿರುವಂತದ್ದು. ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿರಬಹುದು, ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನ ಈಗ ಮೆಟ್ಟಿ ನಿಂತಿದ್ದೇನೆ. ಈಗ ನನ್ನ ಜವಾಬ್ದಾರಿಯನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ನಾನು ಕೊಟ್ಟಿದ್ದೇನೆ. ಇನ್ನು ಮುಂದೆ ಈ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತ ಕೂಡ ಮಾತನಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣದಲ್ಲಿ ಡಿಕೆ ಅಂತ ಕೂಗು ಕೇಳಿ ಬಂದಿದೆ. ಸುರ್ಜೇವಾಲಾ ಅವರ ಭಾಷಣಕ್ಕೆ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ಡಿಕೆ ಘೋಷಣೆ ಕೂಗ್ತಾ ಇದ್ದಂತೆ ಎದ್ದು ಬಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಭಿಮಾನಿಗಳಿಗೆ ಈ ವೇಳೆ ಸಿಎಂ ಡಿಕೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಯಾರು ಕೂಡ ಡಿಕೆ ಅಂತ ಕೂಗಬಾರದು, ವ್ಯಕ್ತಿ ಪೂಜೆ ಬೇಡ, ವ್ಯಕ್ತಿ ಪೂಜೆ ಬೇಡ ಅಂತ ಹಿಂದೆಯೂ ಕೂಡ ನಾನು ಹೇಳಿದ್ದೇನೆ, ಈಗಲೂ ಹೇಳ್ತಿದ್ದೇನೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿರಬಹುದು, ಇಲ್ಲ ಅಂತ ಅಲ್ಲ, ಆದ್ರೆ ಈಗ ಆ ಎಲ್ಲಾ ತಪ್ಪುಗಳನ್ನ ಮೆಟ್ಟಿ ನಿಂತಿದ್ದೇನೆ. ಮನುಷ್ಯ ತಪ್ಪು ಮಾಡೋದು ಸಹಜ ಅಂತ ಕೂಡ ಮಾತನಾಡಿದ್ದಾರೆ. ಈಗ ನನ್ನ ಜವಾಬ್ದಾರಿಯನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ನಾನು ಬಿಟ್ಟು ಕೊಟ್ಟಿದ್ದೇನೆ. ಅವರು ಆ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತ ಕೂಡ ಮಾತನಾಡಿದ್ದಾರೆ. ಪದಗ್ರಹಣದಲ್ಲಿ ಡಿಕೆ ಅಂತ ಕೂಗು ಕೇಳಿ ಬಂದಿತ್ತು. ಮತ್ತೆ ಡಿಕೆ ಘೋಷಣೆ ಕೂಗಿದ ಅಭಿಮಾನಿಗಳು. ಆಯ್ತಾ, ಇದಿಷ್ಟು ಸುಮ್ಮನೆ ಆಗ್ರಿ. ಇಲ್ಲೇ ಇದಿಷ್ಟು ಹಿಂಗೆ ಕೂಗಿದ್ರೆ ಇಡೀ ದೇಶ ನಿಮ್ಮ ಕೈಯಾಗ ಬಂದಂಗೆ ಆಗ್ತದ. ಯೂಸ್ಲೆಸ್ ಫೆಲೋಸ್. ಯಾವಾಗಲೂ ಅಧಿಕಾರವನ್ನ ಆಯ್ತಾ, ಇದಿಷ್ಟು ಅಧಿಕಾರವನ್ನ ಆಯ್ತಾ. ಎಸ್, ಇದು ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಕಂಡು ಬಂದಂತಹ ದೃಶ್ಯಗಳು. ಡಿಕೆ ಅಂತ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಕೂಗ್ತಾ ಇರ್ತಾರೆ. ಆಗ ಎದ್ದು ಬಂದಂತಹ ಡಿಕೆ ಶಿವಕುಮಾರ್ ಅವರು ವ್ಯಕ್ತಿ ಪೂಜೆ ಬೇಡ, ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿರಬಹುದು, ಆ ಎಲ್ಲಾ ತಪ್ಪುಗಳನ್ನ ತಿದ್ದಿ ಮೆಟ್ಟಿ ನಿಂತಿದ್ದೇನೆ. ಮನುಷ್ಯ ತಪ್ಪು ಮಾಡೋದು ಸಹಜ ಅಂತ ಕೂಡ ಮಾತನಾಡಿದ್ದಾರೆ. ಈಗ ನನ್ನ ಜವಾಬ್ದಾರಿಯನ್ನ ನಾನು ಬಿಕೆ ಹರಿಪ್ರಸಾದ್ ಅವರಿಗೆ ಕೊಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಅಭಿಮಾನಿಗಳಿಗೆ ಈ ವೇಳೆ ಒಂದು ಕಿವಿ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಯಾರು ಕೂಡ ಡಿಕೆ ಅಂತ ಕೂಗಬಾರ್ದು, ವ್ಯಕ್ತಿ ಪೂಜೆ ಬೇಡ ಅಂತ ಕೂಡ ನಾನು ಈ ಹಿಂದೆನೂ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಕಿವಿ ಮಾತುಗಳನ್ನು ಹೇಳಿದ್ದಾರೆ.